ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಯವಿಟ್ಟು ಯಾರು ಹಾವಿಗಾಗಲಿ, ಉತ್ತಕ್ಕಾಗಲಿ, ಹಾಲಕ್ಕದಾಗಲಿ, ಕುಂಕುಮ ಅರಿಶಿನ ಇದ್ಯಾವುದು ಹಾಕಕ್ಕೆ ಹೋಗ್ಬೇಡಿ. ಇದರಿಂದ ಹಾವುಗಳಿಗೆ ತೊಂದರೆ ಆಗುತ್ತೆ, ಅಪಾಯ ಕೂಡ ಆಗುತ್ತೆ. ನೀವೆಲ್ಲ ಪೂಜೆ ಮಾಡೋಕ್ಕೋಸ್ಕರನೇ ಹಳೆ ಕಾಲದ ಜನ ನಾಗರ ಕಲ್ಲುಗಳನ್ನು ಮಾಡಿದ್ದಾರೆ, ದೇವಸ್ಥಾನ ಮಾಡಿದ್ದಾರೆ. ಅಲ್ಲೋಗಿ ನಿಮ್ಮ ಪೂಜೆಯನ್ನು ಸಲ್ಲಿಸಿ. ಈ ಹಬ್ಬದ ಬಗ್ಗೆ ಹಲವಾರು ಐತಿಹಾಸಿಕ ಕಥೆಗಳಿವೆ, ಪುರಾಣಗಳಿವೆ. ಜೊತೆಗೆ ವೈಜ್ಞಾನಿಕ ಕಾರಣ ಏನಂದರೆ, ಈ ಮಳೆಗಾಲದಲ್ಲಿ ಕ್ರಿಮಿಕೀಟಗಳು, ಕಪ್ಪೆಗಳು, ಇಲಿಗಳು ಇವೆಲ್ಲ ಜಾಸ್ತಿ ಆಗ್ತವೆ. ಇವುಗಳನ್ನೆಲ್ಲ ಬೇಟೆಯಾಡಿ ಹಾವುಗಳು ಪರಿಸರದ ಸಮತೋಲನ ಕಾಪಾಡ್ತವೆ, ರೈತರಿಗೆ ಒಳ್ಳೇದು ಮಾಡ್ತವೆ. ಈ ಕಾರಣದಿಂದ ಹಾವುಗಳಿಗೆ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಈ ಹಬ್ಬನ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಹಿಂದೂ ಧರ್ಮದ ಪ್ರಕಾರ ಅಣ್ಣ ತಂಗಿ ಬಂಧ ಚೆನ್ನಾಗಿರಲಿ ಅಂತ, ಯಾವುದೇ ದೋಷ ಇದ್ರೂ ಪರಿಹಾರ ಆಗಲಿ ಅಂತ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ದಯವಿಟ್ಟು ಯಾರು ಹಾವುಗಳನ್ನು ಸಾಯಿಸೋಕೆ ಹೋಗ್ಬಿಡಿ. ಸಾಯಿಸೋರು ದಯವಿಟ್ಟು ಈ ಹಬ್ಬ ಮಾಡೋಕೆ ಹೋಗ್ಬಿಡಿ. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.